ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮ ಇರ್ಬೋದು, ಕನಕಪುರದ ಹಲವಾರು ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ನಿಂದ ಮತ್ತೆ ಪುನಃ ಹಳೆ ಚಾಳಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ, ಮಾಗಡಿ, ಕುಣಿಗಲ್ಲು ಹೀಗೆ ಹಲವಾರು ಭಾಗದಲ್ಲಿ ಕೊನೆಯ ದಿನ ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು 4,000 5,000 ನೀವು ಬೆಳಗ್ಗೆ ಹೋಗಿ ತಗೋಬೋದು ಓಟ್ ಹಾಕ್ಬಿಟ್ಟು ಅಂತ ಹೇಳಿ ಈ ಕಾರ್ಡ್ಗಳನ್ನು ಕೊಡ್ತಾಯಿದ್ರು. ಹಿಂದೆ ಎಲ್ಲ ಕುಕ್ಕರ್ ಕೊಟ್ಟಾಗಿದೆ. ಮತ್ತೆ ಈ ಕಾರ್ಡ್ ಹೊಸದಾಗಿ ಏನು ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಈ ಕಾರ್ಡ್ಗಳು ಶುರುವಾಗಿದೆ. ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀವಿ, 1 ಲಕ್ಷ ಇಲ್ಲಿ ಈ ಥರ ಇದ್ದಾನೆ. ಇದು ಗ್ಯಾರಂಟಿ ಕಾರ್ಡಿಗೆ 1 ಲಕ್ಷ ಕೊಡೋದು, 1 ಲಕ್ಷ ಕೊಡೋದು ಇವೆಲ್ಲ. ಅದರ ಜೊತೆಗೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಶಾಸಕರು ಅವ್ರ ಫೋಟೋಗಳು ಹಾಕಿ 10,000 ರೂಪಾಯಿದು ನೋಡಿ, ಇದು 10,000 ರೂಪಾಯಿದು ಕೂಪನ್. ಇದು ಇಲ್ಲಿ ಈಗೇನು ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಇಲ್ಲಿ ಇಲ್ಲ ಇದೆ. ಆ ಲಾಸ್ಟ್ ಟೈಮು ಒಂದು QR ಕೋಡ್ ನಂಬರ್ ಕೊಟ್ಟು ಲಾಸ್ಟ್ ಟೈಮ್ ಏನು ಮತ ಪಡೆದರು ಅದೇ ಚಾಳಿ ಮತ್ತೆ ಶುರು ಮಾಡಿದ್ದಾರೆ. ನಾನು ನಮ್ಮ ಚುನಾವಣಾ ಆಯೋಗ ಕೇಳ್ತೀನಿ, ಈ ರೀತಿಯ ಚುನಾವಣೆ ನೀವು ನಡೆಸೋದ್ರ ಬದಲು ನೇರವಾಗಿ ದುಡ್ಡು ಕೊಡ್ತಕ್ಕಂಥ ಸಿಸ್ಟಮೇ ತಂದುಬಿಡಿ. ಆಯಾ ಶಕ್ತಿಯಾನುಸಾರ ದುಡ್ಡು ಕೊಟ್ಟು ಮತ ಪಡೆಯತಕ್ಕಂಥ ಸಿಸ್ಟಮ್ನ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೆಯದು ನನ್ನ ಅಭಿಪ್ರಾಯ. ಇದೊಂದು ಚುನಾವಣೆ ಅಂತ ಕರಿತೀರಾ? ಚುನಾವಣೆ ಅಂತ ಯಾರಾದ್ರೂ ಕರೆಯೋಕ್ಕೆ ಸಾಧ್ಯವಾ? ಈ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಅಂತಕ್ಕಂಥದ್ದು ಏನು ಹೇಳ್ತೀರಿ? ಇದನ್ನು ಹಬ್ಬ ಅಂತ ಕರಿತೀರಾ? ದುಡ್ಡಿರೋರಿಗೆ, ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ, ಇದು ಜನಸಾಮಾನ್ಯರಿಗಲ್ಲ. ಇದು ಈ ರೀತಿಯ ಚುನಾವಣೆಯಲ್ಲಿ ಮತ ಪಡೆಯತಕ್ಕಂಥದ್ದೇನಿದೆ, ಮಹಾನುಭಾವರುಗಳು ಏನು ಬುದ್ಧಿ ಹೇಳಿದ್ದು. ಈ ಮಹಾನುಭಾವ ಇಲ್ಲಿ ಇದಾರಲ್ಲ, ಏನು ದೇಶದ ಬಗ್ಗೆ ಚರ್ಚೆ ಮಾಡ್ಯಾರೆ ಇಬ್ಬರೂ ಮಹಾನುಭಾವರು. ಇದು ನಿರಂತರವಾಗಿ ನಡೆದಿದೆ. ನಿನ್ನೆ ಸೋರೆಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರುಗಳು ಗಲಾಟೆ ಮಾಡಿ 505 ರೂಪಾಯಿ ಅಂತೆ. ಇದನ್ನು ಗೊತ್ತಿಲ್ಲ, ಯಾರೋ ಶಾಸ್ತ್ರದವ್ರು ಹೇಳಿರಬೇಕು. 505 ರೂಪಾಯಿನೇ ಕೊಡಿ ಅಂತ ಹೇಳಿ 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತು ಈ ಕಾರ್ಡ್ಗಳು ಇದನ್ನು ಹಂಚ್ತಕ್ಕಂಥದ್ದು ರಾತ್ರಿಯೆಲ್ಲ ಮಾಡಿದ್ದಾರೆ. ಇದು ನಡೀತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗಕ್ಕೆ. ನಮ್ಮ DC ಹೇಳಿದ್ರು, DC SP ಯಾರೇನೂ ಕ್ರಮ ತಗೊಳ್ಳಾಗಿಲ್ಲ. ಮುಕ್ತವಂಥ ಚುನಾವಣೆಯೇ ನಡೀತಾ ಇಲ್ಲ. ಇವತ್ತು ಸೋಲಿನ ಭೀತಿಯಿಂದ ಏನು ಇಂಥ ಕುತಂತ್ರದ ರಾಜಕಾರಣ ಮಾಡಿ ಇವತ್ತು ಚುನಾವಣೆಯ ಅಕ್ರಮಗಳು ಮುಖಾಂತರ ಇವರೇನು ಗೆಲ್ತೀವಿ ಅಂತ ಹೊರಟಿದ್ದಾರೆ. ಇಂಥ ಅಕ್ರಮಗಳು ಮಾಡಿದ್ರು ಈ ಬಾರಿ. ಬಹುಶಃ ನಾನು ಜನತೆಗೂ ಮನವಿ ಮಾಡ್ತೇನೆ, ಈಗ ಮುಂದಕ್ಕೆ ಈಗ ಮಧ್ಯಾಹ್ನದ ಸಾಯಂಕಾಲದವರೆಗೆ ಮತ ಮಾಡ್ತೀರಿ, ಮತದಾನ ಇಂಥದಕ್ಕೆ ಬಲಿಯಾಗದೆ ಇವತ್ತು ನ್ಯಾಯಯುತವಂತ ಮತದಾನ ಮತ್ತು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ನಾಡಿಗೆ ಜನತೆಯ ಒಂದು ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದು ಮನವಿ ಮಾಡ್ತೇನೆ.